ರೋಮಾಂಚಿಸುವ ಬಂಗಾರ ಶ್ರೀ ಅನ್ನಪೂರ್ಣ ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್, ತಾಲೂಕ್ ಆಫೀಸ್ ಹತ್ತಿರ, ಆಜಾದ್ ರೋಡ್, ತೀರ್ಥಹಳ್ಳಿ. ಯಾರು ಫೇಲ್ ಆಗೋರು? ಯಾರು ಬಡವರು 3 ದಿವಸ ಮನೇಲಿ ಕೂಲಿ ಕೆಲಸ ಮಾಡಬೇಕು, 3 ದಿವಸ ಶಾಲೆಗೆ ಹೋಗ್ಬೇಕು. ಈ ತರ ಬೇಕಾದಷ್ಟು ಜನರಿದ್ದಾರೆ. ಇವತ್ತು 15 ಕೋಟಿ ಆಗೋದು 2,78,026 ಮಕ್ಕಳು ಪಾಸ್ ಆಗ್ಲಿಲ್ಲ. ಅವ್ರು ಏನಾದ್ರು ಮತ್ತೆ ಎಕ್ಸಾಮ್ ಕಟ್ಟಬೇಕಂದ್ರೆ ಒಂದು ಸಬ್ಜೆಕ್ಟಿಗೆ 130 ರೂಪಾಯಿ ಕಟ್ಟಬೇಕು, 2 ಸಬ್ಜೆಕ್ಟಿಗೆ 270, 4 ಸಬ್ಜೆಕ್ಟ್ ಮೇಲೆ 3 ಸಬ್ಜೆಕ್ಟ್ ಮೇಲಾದ್ರೆ 400 ರೂಪಾಯಿ. ನಾನು ಅವತ್ತು ಬೆಳಗ್ಗೆ ಒಂದೇ ಒಂದು ನಿಮಿಷದಲ್ಲಿ ನಾವೊಂದು ತೀರ್ಮಾನ ತಗೊಂಡು, SSLCಯಲ್ಲಿ ಪಾಠ ಹೇಳ್ಕೊಳ್ಳೋದ್ರಲ್ಲಿ ನಮ್ದು ತಪ್ಪಿರ್ಬೋದು, ತಂದೆ ತಾಯಿಯವ್ರು ತಪ್ಪಿರ್ಬೋದು, ನಮ್ದೆಲ್ಲ ಮಕ್ಳಿಗೆ ಯಾಕೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ. ಊರ್ ಕಡೆಗೆ ಏನಾಗ್ತದೆ, ಫೇಲ್ ಆಗೇನೆ ಅಂದ್ರೆ ಮನೆಗೆ ಬಂದು ಮತ್ತೆ ನಾನು ಎಕ್ಸಾಮ್ ಕಟ್ತೀನಿ ಅಂತ ಹೇಳಿ ಅಪ್ಪನ ಹತ್ರ ಹೋಗಿ ಏನಾದ್ರು ದುಡ್ಡು ಕೇಳಕ್ ಹೋದ್ರೆ, ಹೋಗ ದಾನ ಕಾಯಕ್ಕೆ ನೀನೆಂತ ಎಕ್ಸಾಮ್ ಕಟ್ಟಿ ಪಾಸ್ ಆಗೋದು, ಈಗಾಗಲೇ ಫೇಲ್ ಆಗಿದ್ಯಾ ಹೋಗು ಅಂದ್ಬಿಡ್ತಾರೆ. ಯಾಕಂದ್ರೆ ಆ ಚಿಂತನೆ ತಂದೆ ತಾಯಿಯವ್ರಿಗೂ ಇರೋದಿಲ್ಲ. ಅದು ಮಕ್ಕಳಿಗೂ ಕೂಡ ಏನೋ ಒಂಥರ ಗಾಬರಿ, ಭಯ. ಅದಕ್ಕೆ ಈ ಸತಿ ಏನ್ ಮಾಡ್ತಾ ಇದ್ರು, ಸುಮಾರು 15 ಕೋಟಿ ಗೋಪಾಲಣ್ಣವ್ರೆ ಇವತ್ತು ಬಡವ್ರ ಪರವಾಗಿ ಅವರು ಫೀಸ್ ಕಟ್ಟಂಗಿಲ್ಲ, ನೇರವಾಗಿ ಅವ್ರು ಎಕ್ಸಾಮ್ ತಗೊಳ್ತಕ್ಕಂಥ ಒಂದು ಕೆಲಸವನ್ನ 2,76,000 ಮಕ್ಕಳಲ್ಲಿ ನಿನ್ನೆ ರಾತ್ರಿಗೆ ನನಗೆ ಬಂದಿದ್ದ ಲೆಕ್ಕ 2,69,000 ಮಕ್ಕಳು ಇವತ್ತು 2ನೇ ಸತಿ ಎಕ್ಸಾಮ್ ತಗೊಂಡು ಮತ್ತೆ PUCನೋ ಮುಂದೆ ಓದ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ವಿ. ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರ ಖಜಾನೆ ಫುಲ್ ಆಗಿರೋದ್ರಿಂದ ಮಾತ್ರ ಇದು ಸಾಧ್ಯ ಆಗ್ತದೆ, ಹೊರತು ಖಾಲಿ ಆದ್ರೆ ಸಾಧ್ಯ ಇಲ್ಲ. PUCಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಫೀಸ್ ಅನ್ನ ಕೊಡದೇ ಇರ್ತಕ್ಕಂಥ ರೀತಿಯಲ್ಲಿ ಅವ್ರಿಗೂ ಕೂಡ 2ನೇ ಎಕ್ಸಾಮ್. ಯಾಕಂದ್ರೆ ಮಕ್ಕಳಿಗೆ ಆ ಚಾನ್ಸ್ ಅನ್ನು ಕೊಡಬೇಕು. ಅದನ್ನ ಇವತ್ತು ನಾವು ಮಾಡಿದೀನಿ, ಬಹಳ ಸಂತೋಷ ಆಗ್ತದೆ. ನಾನು ಇಷ್ಟೇ ಹೇಳೋದು, ಕೆಲಸಗಳು ಬೇಕಾದಷ್ಟಿದಾವೆ. ಮೊನ್ನೆ BR ಜಯಂತ್ ಅವರು, ನಾನು ಕುಡಿಯೋ ನೀರಿದ್ದು ಗೋಪಾಲಣ್ಣವರು ನನಗೆ ಇದೇ ಸಂದರ್ಭದಲ್ಲಿ ನಾನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನೀವು ಫಸ್ಟ್ ಶುರು ಮಾಡಿದ್ರಿ ಶರಾವತಿಯಿಂದ, ಸೆಂಥಿಲ್ ಅವರು ನಿಮಗೆ ಆಮೇಲೆ ಕೂಡ ಅದನ್ನ IAS ಆಫೀಸರ್, ಈಗ MP ಆಗಿದ್ದಾರೆ, ಅವರು ಕೂಡ ನನಗೊಂದು ಕೊಟ್ಟಿದ್ರು, ಮಧುರೆ ನೀವು ಹೆಂಗಾರು ಮಾಡಿ ಸೊರಬಕ್ಕೆ ಅತಿ ಹೆಚ್ಚು ಕೆರೆ ಇರ್ತಕ್ಕಂಥ ಒಂದು ಕ್ಷೇತ್ರ ಇಡೀ ಭಾರತ ದೇಶದಲ್ಲಿ ಇರಲಿ ಅಂದ್ರೆ ಅದು ಸೊರಬ ಕ್ಷೇತ್ರ. 1,300 ಚಿಲ್ಲರೆ ಕೆರೆ. ಒಂದು 1,300 ಚಿಲ್ಲರೆ ಕೆರೆಗಳಿದಾವೆ ನನ್ನ ಕ್ಷೇತ್ರದೊಳಗೆ. ಆದ್ರೆ ನೀರಿನ ಸಮಸ್ಯೆ ನನಗೂ ಐತಿ. ಆದ್ರೆ ಇವತ್ತು ಸುಮಾರು 630 ಕೋಟಿಗೆ ಈ JJMಗೆ ನೇರವಾಗಿ ನೀರು ಕೊಡ್ತಕ್ಕಂಥ ಕೆಲಸವನ್ನ ಹೆಂಗೆ ಗೋಪಾಲಕೃಷ್ಣ ಅವರು ನಿಮ್ಗೆ ಸೊರಬ ಸಾಗರಕ್ಕೆ ಮಾಡಿದ್ದಾರೆ, ನಾನು ಕೂಡ ಸೊರಬ, ಆನವಟ್ಟಿ, ಶಿಕಾರಿಪುರ ಮತ್ತೆ 354 ಹಳ್ಳಿಗೆ ನೀರು ಕೊಡ್ತಕ್ಕಂಥದ್ದು ಶರಾವತಿಯಿಂದನೇ ಡೈರೆಕ್ಟ್ ಆಗಿ ತರ್ತಕ್ಕಂಥ ಯೋಜನೆ ಕೂಡ ಅದು ಸ್ಯಾಂಕ್ಷನ್ ಆಗಿದೆ. ಇನ್ನು ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಸಾಹೇಬರು ಕರೆದು ಒಂದು ದೊಡ್ಡ ಕಾರ್ಯಕ್ರಮವನ್ನ ಕೂಡ ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಶರಾವತಿ ನಮ್ಮ ಹಕ್ಕದು, ಮನೆಗೂ ನೀರು ಕೊಡ್ಬೇಕು. ಬರೀ ಇಲ್ಲಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲೂ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿ. ಯಾಕಂದ್ರೆ ಮಲೆನಾಡಲ್ಲೂ ಇವಾಗ ಕೆಲವು ಸತಿ ಬರಗಲ್ಲ, ಬೋರ್ವೆಲ್ ಹೊಡೆಯೋದು, ಟ್ಯಾಂಕರ್ ಅಲ್ಲಿ ಕೊಡೋದು, ಇದೆಲ್ಲ ನಿಲ್ಬೇಕು. ಇದೆಲ್ಲ ನಿಲ್ಬೇಕಂದ್ರೆ ಶರಾವತಿಯನ್ನ ಏನು ನಮಗೆ ಡೆಡ್ ಸ್ಟಾಕ್ ಇದೆ ಅದರಲ್ಲಿ ನೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಅದನ್ನು ಕೂಡ ಆದಷ್ಟು ಬೇಗ ನಾವು ಮಾಡ್ತಕ್ಕಂಥದ್ದು ಕೆಲಸವನ್ನ ನಾನು ಈ ಸಂದರ್ಭದಲ್ಲಿ ಅವರು DK ಶಿವಕುಮಾರ್ ಅವರು ಶಿವಮೊಗ್ಗಕ್ಕೆ ಬಂದು ಒಂದು ಹೋರಾಟದಲ್ಲಿ ಮಾತು ಕೊಟ್ಟು ಹೋಗಿದ್ರು. ಅವತ್ತು ಏನಂತ ಹೇಳಿದ್ರೆ, ಎಲ್ಲಾ ತರದ ಅರಣ್ಯದಲ್ಲಿ ಜಮೀನ್ ಸಾಗುವಳಿ ಮಾಡೋರಿರ್ಲಿ, ರೆವಿನ್ಯೂ ಜಮೀನಲ್ಲಿ ಪಾರಂಪರಿಕವಾಗಿ ಯಾರನ್ನ ಮಾಡ್ಕೊಂಡು ಬಂದಿದ್ರಿ, ಶರಾವತಿ ಸಂತ್ರಸ್ತೆ ಯಾರಿದ್ರಿ, ನಿಮಗೆಲ್ಲರೂ ಕೂಡ ನ್ಯಾಯಬದ್ಧವಾಗಿ ಹಕ್ಕುಪತ್ರವನ್ನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಚುನಾವಣೆ ಪೂರ್ವಕವಾಗಿ ಹೇಳಿದ್ರು. ಇವತ್ತು ಕೂಡ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾರನ್ನೂ ನಾನು ದ್ವೇಷ ಮಾಡೋದಕ್ಕೆ ಹೋಗೋದಿಲ್ಲ. ಹಂಗ ಮಾಡಕ್ ಬಂದ್ರೆ ನಾನು ಬೇರೆ ರೀತಿ ಮಾತಾಡಬೇಕಾಗುತ್ತೆ. ಯಾಕಂದ್ರೆ ನೀವು ನೋಡಿದಿರಿ, ಯಾರ್ಯಾರು ಸ್ಟೇಟ್ಮೆಂಟ್ಸ್ ನ ಕೊಡ್ತಾರೆ ನೀವೆಲ್ಲ ನೋಡ್ತಾ ಇದ್ರಿ. ಆದ್ರೆ ಒಂದು ವಿಶ್ವಾಸ ಇಟ್ಕೊಳ್ಳಿ,
ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲೇ ನಿಮಗೆ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ಯಾವತ್ತೂ ಕೂಡ ನಾವು ಮಾಡ್ತೀವಿ. ಕಾಗೋಡು ತಿಮ್ಮಪ್ಪಾಜಿ ಅವ್ರು ಬಿಟ್ಕೊಟ್ಟಿರ್ತಕ್ಕಂಥ ಏನು ಕನಸು ಇನ್ನೂ ನನ್ಸಾಗ್ತಕ್ಕಂಥದ್ದಿದೆ, ಅದನ್ನ ನಾವು ಗೋಪಾಲಕೃಷ್ಣ ಅವರು ನಮ್ಮ ಪಕ್ಷದಿಂದ ನಾವು ಯಾವತ್ತೂ ಕೂಡ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬಹಳ ಸಂತೋಷ ಆಗ್ತದೆ. ಇಂಥ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚು ಸಹಕಾರವನ್ನ ಮತ್ತೆ